ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ 18ನೆಯ ಸಂಚಿಕೆಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಅಗಾಸುರನ ವಧೆಯಾದುದನ್ನು ಕೇಳಿದ್ದೀರಾ. ಅಗಾಸುರನ ವಧೆಯಾದ ನಂತರ ಗೋಪಾಬಾಲಕರು 1 ವರ್ಷ ಕಳೆದರೂ ತನ್ನ ಮನೆಯವರಿಗೆ ಅಗಾಸುರನ ವಧೆಯಾದದ್ದನ್ನು ಹೇಳಿರಲಿಲ್ಲ. ಕಾರಣ, ಕೃಷ್ಣನು ತನ್ನ ಗೆಳೆಯರನ್ನು ಅಗಾಸುರನ ಬಾಯಿಂದ ರಕ್ಷಿಸಿ ರಾಕ್ಷಸನನ್ನು ಕೊಂದ ನಂತರ ಶ್ರೀ ಕೃಷ್ಣನು ಊಟ ಮಾಡಲು ಅವರನ್ನೆಲ್ಲ ಯಮುನಾ ತೀರಕ್ಕೆ ಕರೆದುಕೊಂಡು ಬಂದು ಅವರಿಗೆ ಹೀಗೆ ಹೇಳ್ತಾನೆ: ಪ್ರಿಯ ಸ್ನೇಹಿತರೆ, ಯಮುನಾ ನದಿಯ ತೀರದ ಮೇಲೆ ಆಟವಾಡಲು ಈ ಸ್ಥಳವು ಎಷ್ಟು ಪ್ರಶಸ್ತವಾಗಿದೆ ನೋಡಿ. ನಾವೆಲ್ಲರೂ ಈಗಾಗಲೇ ಹಸಿದಿದ್ದೇವೆ, ಇಲ್ಲಿಯೇ ಊಟ ಮಾಡೋಣ ಅಂತ ಶ್ರೀ ಕೃಷ್ಣನ ಕಡೆ ಮುಖ ಮಾಡಿ ಊಟಕ್ಕೆ ಕೂತ್ಕೊಳ್ತಾರೆ. ಅದೇ ಸಮಯದಲ್ಲಿ ಹತ್ತಿರವೇ ಮೇಯುತ್ತಿದ್ದ ಕರುಗಳು ಹೊಸ ಹುಲ್ಲಿನಿಂದ ಆಕರ್ಷಿತವಾಗಿ ಕಾಡಿನಲ್ಲಿ ಬಹುದೂರ ಹೋಗುತ್ತವೆ. ಕ್ರಮೇಣ ಕಣ್ಮರೆಯೇ ಆಗುತ್ತವೆ. ಕರುಗಳು ಸಮೀಪದಲ್ಲಿಲ್ಲ ಎನ್ನುವುದನ್ನು ಕಂಡು ಹುಡುಗರು ಅವು ಕ್ಷೇಮವಾಗಿದೆಯೇ ಎಂದು ಆತಂಕ ಪಡುತ್ತಾ ಕೃಷ್ಣನನ್ನು ಕೂಗುತ್ತಾರೆ. ಅವರು ಖುಷಿಯಾಗಿ ಊಟ ಮಾಡುವುದನ್ನು ಬಿಟ್ಟು ಕರುಗಳನ್ನು ಹುಡುಕಿಕೊಂಡು ಹೋಗುವುದು ಕೃಷ್ಣನಿಗೆ ಇಷ್ಟವಿರಲಿಲ್ಲ. ಅವನು, ಗೆಳೆಯರೇ, ನೀವು ಊಟವನ್ನು ನಿಲ್ಲಿಸಬೇಕಾಗಿಲ್ಲ, ಸಂತೋಷವಾಗಿರಿ, ಕರುಗಳಿರುವ ಕಡೆಗೆ ನಾನೇ ಹೋಗುತ್ತೇನೆ ಅಂತ ಶ್ರೀ ಕೃಷ್ಣನು ಕರುಗಳನ್ನು ಗುಹೆಗಳಲ್ಲಿಯೂ ಪೊದೆಗಳಲ್ಲಿಯೂ ಹುಡುಕಲು ಕೂಡಲೇ ಹೊರಡುತ್ತಾನೆ. ಪರ್ವತದ ಕಂದರಗಳಲ್ಲಿ ಮತ್ತು ಕಾಡುಗಳಲ್ಲಿ ಹುಡುಕಿದ, ಎಲ್ಲಿಯೂ ಆ ಕರುಗಳೆಲ್ಲ ಕಾಣಲೇ ಇಲ್ಲ. ಅಗಾಸುರನ ಸಂಹಾರವಾಗಿ ದೇವತೆಗಳೆಲ್ಲ ಬೆರಗಾಗಿ ನೋಡುತ್ತಿದ್ದಾಗ ವಿಷ್ಣುವಿನ ನಾಭಿ ಕಮಲದಿಂದ ಬೆಳೆದ ತಾವರೆಯಲ್ಲಿ ಹುಟ್ಟಿದ ಬ್ರಹ್ಮನು ನೋಡಲು ಬರುತ್ತಾನೆ. ಕೃಷ್ಣನಂತಹ ಪುಟ್ಟ ಹುಡುಗನು ಇಂತಹ ಅದ್ಭುತ ಕಾರ್ಯಗಳನ್ನು ಮಾಡಲು ಹೇಗೆ ತಾನೇ ಸಾಧ್ಯ ಎಂದು ಅವನಿಗೆ ಆಶ್ಚರ್ಯವಾಗುತ್ತೆ. ಪುಟ್ಟ ಗೋಪಾಬಾಲನು ದೇವೋತ್ತಮ ಪರಮಪುರುಷನೆಂದು ಅವನಿಗೆ ತಿಳಿಸಿದರು. ಆದರೂ ಬ್ರಹ್ಮದೇವನಿಗೆ ಪ್ರಭುವಿನ ಮಹಾನ್ ಬಾಲಲೀಲೆಗಳನ್ನು ನೋಡಲು ಮತ್ತಷ್ಟು ಆಸೆಯಾಯಿತು. ಆದ್ದರಿಂದ ಅವನು ಎಲ್ಲ ಕರುಗಳನ್ನು ಗೋಪಾಬಾಲಕರನ್ನು ಕದ್ದೊಯ್ಯುತ್ತಾನೆ. ಶ್ರೀ ಕೃಷ್ಣನು ಕರುಗಳನ್ನು ಹುಡುಕಿದರೂ ಅವು ಕಾಣಲಿಲ್ಲ. ಯಮುನಾ ತೀರದಲ್ಲಿ ಊಟ ಮಾಡುತ್ತಿದ್ದ ಅವನ ಸ್ನೇಹಿತರು ಕೂಡ ಕಾಣೆಯಾಗಿದ್ದರು. ಭಗವಂತನಿಗೆ ಕೂಡಲೇ ಬ್ರಹ್ಮದೇವನೇ ಕದ್ದು ಒಯ್ದಿದ್ದಾನೆ ಅಂತ ಅರ್ಥವಾಗುತ್ತೆ. ಬ್ರಹ್ಮದೇವನಿಗೆ ದೇವೋತ್ತಮ ಪರಮಪುರುಷನು ಹಿರಿಮೆಯನ್ನು ಮನದಟ್ಟು ಮಾಡಿಕೊಡುವುದಕ್ಕಾಗಿ ಅವನು ಕೂಡಲೇ ಗೋಪಾಬಾಲಕರಾಗಿ ಮತ್ತು ಕರುಗಳಾಗಿ ತನ್ನನ್ನು ವಿಸ್ತರಿಸಿಕೊಳ್ತಾನೆ. ಕರುಗಳಾಗಿ ಬಾಲಕರಾಗಿ ತನ್ನನ್ನು ವಿಸ್ತರಿಸಿಕೊಳ್ಳುವುದು ಶ್ರೀ ಕೃಷ್ಣನಿಗೆ ಕಷ್ಟವೇನೂ ಇರಲಿಲ್ಲ. ಪ್ರತ್ಯೇಕವಾಗಿ ಅವರವರ ಅಭಿರುಚಿಯಂತೆ ವಿಸ್ತರಿಸಿಕೊಂಡ ಶ್ರೀ ಕೃಷ್ಣನು ವೃಂದಾವನ ಗ್ರಾಮವನ್ನು ಕರುಗಳು ಗೋಪಾಬಾಲಕರೊಡನೆ ಪ್ರವೇಶಿಸಿದ. ಯಮುನಾ ತೀರದಲ್ಲಿ ನಡೆದ ಸಂಗತಿಯು ಅಲ್ಲಿನ ನಿವಾಸಿಗಳಿಗೆ ತಿಳಿದೇ ಇರಲಿಲ್ಲ. ವೃಂದಾವನವನ್ನು ಪ್ರವೇಶಿಸಿದ ನಂತರ ಕರುಗಳೆಲ್ಲ ತಮ್ಮ ತಮ್ಮ ಗೋಶಾಲೆಗೆ ಹೋಗುತ್ತವೆ. ಹುಡುಗರು ತಮ್ಮ ತಮ್ಮ ಮನೆಗಳಿಗೆ, ತಮ್ಮ ತಾಯಂದಿರ ಬಳಿಗೆ ಹೋಗ್ತಾರೆ. ಹೀಗೆ 1 ವರ್ಷ ಕಾಲ ಕಳೆದರೂ ಕೃಷ್ಣನು ಕರುಗಳಾಗಿ ಮತ್ತು ಗೋಪಾಬಾಲಕರಾಗಿ ತನ್ನನ್ನು ವಿಸ್ತರಿಸಿಕೊಂಡಿದ್ದ ಮತ್ತು ಮೇವುಗಾವಲಿನಲ್ಲಿಯೂ ಇದ್ದನು. ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.